ಇನ್ನು ಬೆಂಗಳೂರಿನಲ್ಲಿ ಕಡಬಗೆರೆ ಶ್ರೀನಿವಾಸ್ ಮೇಲೆ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ 100ಕ್ಕೂ ಹೆಚ್ಚು ರೌಡಿ ಶೀಟರ್ಗಳನ್ನ ವಶಕ್ಕೆ ಪಡೆದ ಪೊಲೀಸರು ಮಾದನಾಯಕನಹಳ್ಳಿ, ನೆಲಮಂಗಲ, ಡಾಬಾಸ್ಪೇಟೆ ಹಾಗೆ ತ್ಯಾಮಗೊಂಡ್ಲು ಗ್ರಾಮಾಂತರದ ಹಳೆ ರೌಡಿ ಶೀಟರ್ಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ನಿನ್ನೆ ರಾತ್ರಿ ಇಡೀ ಶಂಕಿತರ ವಿಚಾರಣೆಯನ್ನ ಪೊಲೀಸರು ನಡೆಸಿರೋದು. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ದಾಳಿ ನಡೆದಿರುವ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಗಳ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಅಮಿತ್ ಸಿಂಗ್ ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ದಾರೆ. ನಿನ್ನೆ ಕಡಬಗೆರೆ ಶ್ರೀನಿವಾಸ್ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಶ್ರೀನಿವಾಸ್ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರೆ, ಇತ್ತ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಕೂಡ ಬಲೆ ಬೀಸಿದ್ದಾರೆ. ಒಂದ್ ಕಡೆ ಹಳೆ ರೌಡಿ ಶೀಟರ್ಗಳ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇರೋದು. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಅಟ್ಯಾಕ್ ನಡೆದಿರಬಹುದು ಅನ್ನೋ ಒಂದು ಶಂಕೆ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ 100ಕ್ಕೂ ಹೆಚ್ಚು ಮಂದಿ ರೌಡಿ ಶೀಟರ್ಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ರೌಡಿ ಶೀಟರ್ಗಳ ಎನ್ಕ್ವೈರಿಯಲ್ಲಿ ಪೊಲೀಸರು ನಿರತರಾಗಿರೋದು. ಆದ್ರೆ ಪೊಲೀಸರ ಮುಂದೆ ನಾನ್ ತಪ್ಪು ಮಾಡಿಲ್ಲ, ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ಹೇಳಿಕೆಯನ್ನ ಬಹುತೇಕರು ನೀಡ್ತಿರೋದನ್ನ ಕೂಡ ನಾವು ಗಮನಿಸಬಹುದಾಗಿದೆ. ರೈತನ ನಂದೇನು ಏನು ಇದಿಲ್ಲ, ನಮ್ಮ ಧರ್ಮೇಂದ್ರ ಸಾಹೇಬ್ ದೇವೇಂದ್ರ ಸಾಹೇಬ್ರಿದ್ದಾಗ ಏನು ಹೆಸರು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಕಡಬಗೆರೆ ಶ್ರೀನಿವಾಸ್ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 100ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇರೋದು. ಹೇಗೆ ಸಾಗ್ತಾ ಇದೆ ವಿಚಾರಣೆ? ಇನ್ ಡೀಟೇಲ್ಸ್ ಲಭ್ಯವಾಗ್ತದೆ. ಖಂಡಿತ ಸ್ಮಿತಾ, ಈ ಪ್ರಕರಣಕ್ಕೆ ಏನು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಚ್ಚು ಬಿದ್ದಿತ್ತು. ತಕ್ಷಣ ಏನು ಸ್ಥಳಕ್ಕಾಗಮಿಸಿದ ಪೊಲೀಸರು ಮತ್ತೆ ಹಿರಿಯ ಪೊಲೀಸ್ ಆಯುಕ್ತರು ನಿನ್ನೆ ಏನು ಒಂದು ವಿಶೇಷ 4 ತಂಡ ರಚನೆ ಮಾಡ್ತಾರೆ. ತಕ್ಷಣ ಆರೋಪಿಗಳನ್ನ ಬಂಧಿಸಬೇಕು ಅಂತ ಸೂಚನೆ ನೀಡ್ತಾರೆ. ಆ ಸೂಚನೆ ಮೇರೆಗೆ ಏನು ಡಿಸಿ ಈಶಾನ್ಯ ವಿಭಾಗದ ಡಿಸಿಪಿ ಹರ್ಷ ಮತ್ತೆ ಏನು ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ನಾರಾಯಣ್ ನೇತೃತ್ವದ ಒಂದು ವಿಶೇಷವಾದ ತಂಡ ರಾತ್ರಿ ಇಡೀ ಕೆಲಸ ಮಾಡಿ ಈಗಾಗಲೇ 100ಕ್ಕೂ ಹೆಚ್ಚು ಒಂದು ಅನುಮಾನಾಸ್ಪದ ಒಂದು ರೌಡಿ ಶೀಟರ್ಗಳನ್ನ, ಅದು ಭೂಗತ ಪಾತಕಿ ಅಂತ ಹೆಸರು ಪಡೆದಂತಹ ರೌಡಿ ಶೀಟರ್ಗಳು ಈಗಾಗಲೇ ಒಂದು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಅದರಲ್ಲಿ ಮುಖ್ಯವಾಗಿ ಈ ಒಂದು ಬಂದ ಮಾಹಿತಿ ಪ್ರಕಾರ 15 ರೌಡಿ ಶೀಟರ್ಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರಿಂದ ಒಂದು ಹೆಚ್ಚು ಮಾಹಿತಿ ಕಲೆ ಆಗ್ತಿರುವಂತದ್ದು. ಈ ರೌಡಿ ಶೀಟರ್ಗಳು ನೆಲಮಂಗಲ, ಮಾದನಾಯಕನಹಳ್ಳಿ ಮತ್ತೆ ಯಲಹಂಕ, ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ಗಳಾಗಿದ್ದಾರೆ. ಅವ್ರನ್ನ ಕರೆಸಿ ಈಗಾಗಲೇ ಒಂದು ವಿಚಾರಣೆ ನಡೆಸ್ತಾ ಇರುವಂತದ್ದು. ಏನು ಹಲ್ಲೆ ಏನಾಯ್ತು, ಹಲ್ಲೆ ನಡೆದ ಸಂದರ್ಭದಲ್ಲಿ ಶ್ರೀನಿವಾಸ್ ಎಂದರೆ ಅವರ ಒಂದು ಮಾಹಿತಿ ಒಂದು ಕಲೆ ಹಾಕಿದ್ದಾರೆ. ಈಗ ಅವ್ರ ಹಾಸ್ಪಿಟಲ್ ಇರೋ ಹಿನ್ನೆಲೆಯಲ್ಲಿ ಅವರ ಒಂದು ಮಾಹಿತಿ ಮತ್ತು ಅವ್ರ ಜೊತೆ ಇದ್ದಂತ ಸ್ನೇಹಿತರ ಮಾಹಿತಿಯ ಮೇರೆಗೆ ಈಗ ಅವ್ರು ಯಾರು ವಶಕ್ಕೆ ಪಡೆದಿರುವಂತಹ 15 ಜನ ಇದ್ದಾರೆ ತೀವ್ರವಾಗಿ ವಿಚಾರಣೆ ನಡೆಸಿದ ರೌಡಿ ಶೀಟರ್ ಎಂದರೆ ಅವ್ರನ್ನ ಒಂದು ಗುರುತು ಪತ್ತೆ ಮಾಡೋ ಒಂದು ಈಗಾಗಲೇ ಒಂದು ಕೆಲಸ ಸಹ ನಡೀತದೆ. ಅದೊಂದು ಗೌಪ್ಯ ಸ್ಥಳದಲ್ಲಿ ಈ ಒಂದು ವಿಚಾರಣೆ ನಡೀತಿರುವಂತಹ ಸ್ಮಿತಾ. ಧನ್ಯವಾದ ಸುನಿಲ್ ಮಾಹಿತಿಗಾಗಿ.